ಅಮ್ಮ ಪರಮೇಶ್ವರಿ, ಆತ್ಮಜನ್ ಸಂರಕ್ಷಿಸು, ನನ್ನನ್ನು ಕರುಣಿಸು ತಾಯಿ, ಕರುಣಿಸು. ಸೀತಾಪಹರಣ ನನ್ನ ಪತಿಯಿಂದ ಮತ್ತೆ ಮತ್ತೆ ಹದೆಮದೆತನದ ಧರ್ಮಕ್ಕೆ ಅಪಮಾನ. ನಿನ್ನೆ ಕಂದಳ ಮಾಂಗಲ್ಯಕ್ಕೆ ಯಾವ ಹಾನಿಯು ಉಂಟಾಗದಂತೆ ನನ್ನನ್ನು ಕರುಣಿಸು ತಾಯಿ, ಕರುಣಿಸು. ಮಂಡೋದರಿ ದೇವಿ, ಇದೇನಿದು ನಿನ್ನ ಭ್ರಾಂತಿ? ವಿಚಾರ ವಿಚಕ್ಷಣಳಾದ ನೀನು ಹೀಗೆ ವಿವೇಕ ಶೂನ್ಯಂತೆ ವರ್ತಿಸುತ್ತಾ ನನ್ನ ಪ್ರಶಾಂತ ಚಿತ್ತವನ್ನು ಕದಡುತ್ತಿರುವೆ ಏಕೆ ದೇವಿ? ಉದಯೇಶ್ವರಿ, ಹುಸಿ ಎಂಜಿಕೆಗೆ ವಶಳಾಗಿ ನಿದ್ರಾಹಾರಗಳನ್ನು ತೊರೆದು ಭದ್ರೆ ಸನ್ನಿಧಿಯಲ್ಲಿ ಬಡಬಡಿಸುತ್ತಿರುವೆ. ಆದರೂ ಏಕೆ ಏಕೆ ದೇವಿ? ನಿನ್ನೆ ಶೋಕವನ್ನು ನೋಡಲಾರೆ ದೇವಿ. ನಿನ್ನ ಕಂಬನಿಯ ಹನಿಗಳುದುರಿ ಭೂದೇವಿಯ ಹೃದಯ ಬೆಂದು ಹೋದೀತು. ಆರ್ಯೆ, ಅಷ್ಟಲಕ್ಷ್ಮಿಯರು ಒಂದಾಗಿ ಒಡಗೂಡಿ ಹರಸುತ್ತಿರುವ ನನ್ನ ಸ್ವರ್ಣ ಲಂಕೆಯ ಸಾಮ್ರಾಜ್ಞಿಯಾದ ನಿನ್ನೆ ಹೃದಯಾಂತರಾಳದ ತಳಮಳಕ್ಕೆ ಕಾರಣವೇನು ದೇವಿ? ಅಷ್ಟೈಸಿರಿಯ ಭೋಗಕ್ಕಿಂತ ಇಷ್ಟಪಟ್ಟು ವರೆಸಿರುವ ಈ ನನ್ನ ಪತಿಯ ಹೃದಯ ಮಂದಿರವನ್ನಲ್ಲವೇ ನನ್ನ ಸತಿ ಅತಿಯಾಗಿ ಅಪೇಕ್ಷಿಸುವುದು. ನನ್ನ ಅಚಲ ಪ್ರೇಮ ನಿಲ್ಲಿ ಪತಿಯ ಹೃದಯ ಮಂದಿರದಲ್ಲಿದೆ. ಹಂಚಿಕೆಯಿಂದ ಕೊರತೆಯಾಗಲಲ್ಲದ ಅಮರ ಪ್ರೇಮ ನಿನ್ನ ಪತಿಯ ಹೃದಯ ಮಂದಿರದಲ್ಲಿದೆ. ಮತ್ತೆ ಮತ್ತೆ ಅದರ ಅಂಜಿಕೆ ಏಕೆ ದೇವಿ? ಪ್ರಾಣೇಶ್ವರ, ತರುವನ್ನು ಬಳಸಿದ್ದ ಬಳ್ಳಿಯನ್ನು ಕಿತ್ತೆಳೆ ತಂದು ತನ್ನದಾಗಿಸಿಕೊಳ್ಳಬೇಕೆಂಬ ನಿಮ್ಮೇ ಹಂಬಲ ಅಸಾಧುವಲ್ಲವೇ ಪ್ರಭು? ದೇವಿ, ವಿರಹ ದುರಿಯಿಂದ ಶಪಿಸಿದ ಹದಿಬದೆಯರ ಎದೆಯುರಿಯೇ ದಾವಾನಿಲವಾಗಿ ದಾನವ ಕುಲ ವಿನಾಶಕ್ಕೆ ನಾಂದಿಯಾಗಬೇಕು. ಎತ್ತ ಹೋದರೂ ಮತ್ತೆ ಮತ್ತೆ ಅದೇ ಮಾತುಗಳು. ಹದಿಬದೆಯರ ಎದೆಯುರಿ ಪತಿವ್ರತೆಯರ ಶಾಪಾಗ್ನಿ. ಹದಿಬದೆಯರಂತೆ ಹದಿಬದೆಯರು ಎಲ್ಲವೂ ಸುಳ್ಳು ದೇವಿ, ಸುಳ್ಳು ಸುಳ್ಳು ಸುಳ್ಳು. ದೈತ್ಯ ಕುಲ ಚಕ್ರವರ್ತಿ ನಿನ್ನಂತಹ ರಾವಣ ಮತ್ತೊಬ್ಬನೇ ಇಳಿಯಲಿದ್ದರೆ ಪತಿವ್ರತೆ ರಚಿತ ಮನಸ್ಕತೆಯನ್ನು, ಹರಿಬದತನದ ಮಹಿಮೆಯ ಹಿರಿಮೆಯನ್ನು ಈ ಮಯಗುವರೆ ಮಂಡೋದರಿಯೇ ನಿಮಗೆ ತೋರಿಸಿಕೊಡುತ್ತಿದ್ದಳು. ಎದುರಿಸಲಾರೆ ದೇವಿ ನಿನ್ನೆ ಕಂಗಳ ದಿಟ್ಟ ನೋಟದ ಪ್ರಭೆಯನ್ನು. ಆರ್ಯೆ, ಅಖಂಡ ಮಹಿಮಂಡಲವನ್ನೇ ತನ್ನ ಸ್ವಯಂ ಶಕ್ತಿ ಸಾಮರ್ಥ್ಯಗಳಿಂದ ವಶಪಡಿಸಿಕೊಂಡಿರುವ ಈ ದಕ್ಷಿಣೇಶ್ವರ ದಶಕಂಠ ರಾವಣನಿಗೆ ಭೂಪಾಲ ದಿಕ್ಪಾಲಕರ ಕೋಪಾಗ್ನಿ ತೃಣಕ್ಕೆ ಸಮ. ಆದರೆ ಅರ್ಧಾಂಗಿಯಾದ ನೀನು ದಿಟ್ಟಿಸಿ ಹುಬ್ಬುಗಂಟಿಕ್ಕಿದರೆ ಅಧೈರ್ಯ ಹೊಂದಿ ಆಸರೆ ಇಲ್ಲದ ಪರದೇಶಿಯಂತೆ ಶೂನ್ಯ ಚೇತನನಾಗುತ್ತೇನೆ. ನನ್ನ ಆರಾಧ್ಯ ಮೂರ್ತಿಗಳಾದ ಶಿವ ಶಿವಾನಿಯರೇ ಹೇಸಿ ನನ್ನನ್ನು ತಿರಸ್ಕರಿಸಿದರೂ ಚಿಂತೆ ಇಲ್ಲ. ಆದರೆ ನಿನ್ನ ಶ್ರೀರಕ್ಷೆ ಇಲ್ಲದ ನನ್ನ ಬಾಳು ಶೂನ್ಯ ದೇವಿ, ಶೂನ್ಯ. ಸೀತೆ ಭೂಜಾತೆ, ಮೇಲಾಗಿ ಮಹಾಪತಿವ್ರತೆ. ಇನ್ನಾದರೂ ಅವಳ ಅಪ್ಪಿಗೆ ಆಸೆಯನ್ನು ತೊರೆದು ಆ ರಾಮನಿಗೊಪ್ಪಿಸಬಾರದೆ ರಾಮದೈತೆಯನ್ನು. ರಾಮದೈತೆ, ರಾಮದೈತೆ, ರಾಮದೈತೆ. ಸಹಚರಿ, ಸಪ್ತ ಲೋಕಗಳನ್ನೇ ವಶಪಡಿಸಿಕೊಂಡು ಕಟ್ಟಾಳಬಲ್ಲ ಈ ದಕ್ಷಿಣೇಶ್ವರ ದಶಕಂಠ ರಾವಣನಿಗೆ ಆ ರಾಮದೈತೆ, ಈ ರಾವಣ ದೈತ್ಯ ಆಗುವುದನ್ನು ನೀನೇ ನೋಡುವೆಯಂತೆ. ಅಮ್ಮ ಪರಮೇಶ್ವರಿ, ಏನಿದೆ ಅಮಂಗಳದ ಅಪಶಕುನ? ನನ್ನ ಪತಿಯ ಚಾಂಚಲ್ಯವನ್ನು ದೂರಗೊಳಿಸಿ ಚಿದಾನಂದವನ್ನು ಕರುಣಿಸು ತಾಯಿ, ಚಿದಾನಂದವನ್ನು ಕರುಣಿಸು. ಜಯ ರಾಣಿ ಮಧುರವಾಣಿ, ಜಯ ರಾಣಿ ಮಧುರವಾಣಿ,
ಸೀತಾ ಲಕ್ಷ್ಮಣ, ಆ ಶಬರಿ ತಿಳಿಸಿದ ಋಷ್ಯಮೂಕ ಪರ್ವತ ಇದುವೇ ಇರಬೇಕು. ಆ ಮಾತಿ ತಿಳಿಸಿದ ಸನ್ಮಿತ್ರನು ನಮಗೆ ದೊರಕುವನೆ? ಅಣ್ಣ, ಆ ಶಬರಿ ಆಡಿದ ನುಡಿ ಸತ್ಯವಾಗುವುದೇ? ಸತ್ಯ ಸೌಮಿತ್ರಿ, ಸತ್ಯ. ಲಕ್ಷ್ಮಣ, ಅಣ್ಣ, ಅತ್ತ ನೋಡು. ಆ ಹೆಬ್ಬಂಡೆಗಳ ಮರೆಯಲ್ಲಿ ಯಾರೋ ನುಸುಳುತ್ತಾ ಮರೆಯಾಗಿ ನಮ್ಮತ್ತನೇ ನೋಡುವಂತಿದೆ. ಹೌದು ಹೌದು ಅಣ್ಣ. ಯಾರದು? ಆ ಹೆಬ್ಬಂಡೆಗಳ ನಡುವೆ ಅಲ್ಲೇಕ ನಿಂತಿರುವೆ, ಇತ್ತ ಬಂದು ಎದುರಾಗು. ಮಂಗಳವಾಗಲಿ ಮಹಾತ್ಮನಿಗೆ, ಎನ್ನುವಾಗಲಿ ನಿಮಗೆ. ದೇವತೆಗಳಿಗೂ ಮಿಗಿಲಾದ ದೇಹ ಸೌಂದರ್ಯ ಉಳ್ಳವರಾಗಿ, ರಾಜರ್ಷಿಗಳಂತೆ ಜಠಾವಂತ ದಾನಿಗಳಾಗಿ ಈ ಅರಣ್ಯದಲ್ಲಿ ಪಾದ ಸಂಚಾರಿಗಳಾಗಿ ಸಂಚರಿಸುತ್ತಿರುವುದರ ಕಾರಣವನ್ನು ನಾನು ತಿಳಿಯಬಹುದೇ? ಅಯ್ಯ ವಾನರವೀರ, ಚತುರ್ವೇದಗಳನ್ನು ವ್ಯಾಕರಣ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದವರಂತೆ ಅಪಶಬ್ದ ಪ್ರಯೋಗವಿಲ್ಲದೆ, ಮುಖದಲ್ಲಿ ವಿಕಾರ ಭಾವವನ್ನೂ ತೋರದೆ, ವೇಗದಂತೆ ಗಂಭೀರ ಧ್ವನಿಯಿಂದಲೂ ಘಂಟಾನಾದದಂತೆ ಸ್ಪಷ್ಟವಾದ ಶಬ್ದ ಶುದ್ಧಿಯಿಂದಲೂ ಮಾತನಾಡುತ್ತಿರುವ ನೀನು ಓರ್ವ ಕಪಿವೀರನಾಗಿರಲು ಸಾಧ್ಯವಿಲ್ಲ. ಪ್ರಾಜ್ಞಾ, ಯಾರು ನೀನು? ಮಂಗಳಾತ್ಮಕನೇ, ಕುಂಜರ ಪೋಷಿತ ಅಂಜನಾ ದೇವಿಯ ಗರ್ಭದಲ್ಲಿ ವಾಯುದೇವನ ಕೃಪೆಯಿಂದ ಉದ್ಭವಿಸಿದ ನಿನ್ನನ್ನು ಪ್ರಾಜ್ಯರು ಆಂಜನೇಯ ಎನ್ನುವರು. ಮಿಕ್ಕವರ ಪ್ರೀತಿಯಿಂದ ಹನುಮಂತ, ಮಾರುತಿ, ವಾಯುಸುತ ಎಂಬುದಾಗಿ ಸಂಬೋಧಿಸುವರು. ಇನ್ನು ತಾವಾಗೆಂದು ತಿಳಿಸಿದರೆ ಈ ಋಷ್ಯಮೂಕ ಪರ್ವತ ಪ್ರಾಂತ್ಯದಲ್ಲಿ ಮಾತಂಗಮಲ್ಲಿ ರಕ್ಷಾ ಕವಚದಲ್ಲಿ ವಾಸಿಸುತ್ತಿರುವ ಎನ್ನೊಡೆಯನ ಸುಗ್ರೀವನಾದ ಸಂಶಯವನ್ನು ತಿಳಿಸಲೇನು? ನಿನ್ನೊಡೆಯನಿಗೆ ಸಂಶಯವೇ? ಏನದು? ಅವನಣ್ಣ ವಾಲಿಯಿಂದ ಪ್ರೇರೇಪಿತರಾಗಿ ಬಂದಿರುವ ಹಗೆಗಳಿರಬಹುದೆಂದು ಸಂಶಯ. ಅಯ್ಯ ಮಾರುತಿ, ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮನ ದಿವ್ಯ ಚರಿತೆಯನ್ನು ನೀನು ಬಲ್ಲೆಯ? ಅಯೋಧ್ಯೆ ಅರಸ ಅಲ್ಲವೇ? ಓಹೋ, ಕೇಳಿ ಬಲ್ಲೇನು. ಅಯೋಧ್ಯಾಧಿಪತಿ ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮನ ಔರುಸ ಪುತ್ರನಾಗಿ ಶ್ರೀರಾಮನೆಂದೇ ಖ್ಯಾತಿ ಪಡೆದಿರುವವನು ಈತನೇ. ಶ್ರೀರಾಮಚಂದ್ರ ಪ್ರಭು, ನಿಮ್ಮ ದಿವ್ಯ ಚರಿತ್ರೆಯನ್ನು ಪರಾಕ್ರಮವನ್ನು ಕೇಳಿ ತಿಳಿದವರು ಸ್ವಾಮಿ. ನನ್ನ ತಾಯಿಯಾದ ಅಂಜನಾದೇವಿಯು ಅನ್ವಯನ ಬಿತ್ತ ಆದೇಶದಂತೆ ಇಂದಿನಿಂದ ತಮ್ಮ ದಾಸ್ಯವನ್ನು ಕೈಗೊಳ್ಳುವೆನು. ನನ್ನನ್ನು ಸೇವಕನನ್ನಾಗಿ ಸ್ವೀಕರಿಸಿ ಈ ಜನ್ಮವನ್ನು ಉದ್ಧಾರ ಮಾಡು ಪ್ರಭು, ಉದ್ಧಾರ ಮಾಡು. ವಾನರವೀರ, ಮೇಲೇಳು ವಾಯುಸುತ, ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಿದ್ದೇನೆ. ಈತನು ನನ್ನ ಭ್ರಾತೃ ಲಕ್ಷ್ಮಣನು. ಪಿತೃವಾಕ್ಯ ಪರಿಪಾಲನೆಗಾಗಿ ದಂಡಕಾರಣ್ಯವನ್ನು ಸೇರಲು ನನ್ನೊಡನಾಡಿಯಾಗಿ ಬಂದಿರುವನು. ಪ್ರಭು,
ಪ್ರಶಾಂತಮಯವಾದ ಪೂರ್ಣ ಚಂದ್ರನಂತೆ ಶೋಭಿಸುತ್ತಿರುವ ನಿಮ್ಮ ಈ ಮುಖಭಾವದಲ್ಲಿ ಅದಾವುದೋ ನೋವಿನ ಕಲೆ ಬಂದಿರುವಂತಿದೆ. ಅದಕ್ಕಾವ ಕಾರಣವೆಂದು ನಾನು ತಿಳಿಯಬಹುದೇ ಪ್ರಭು? ಅಯ್ಯ, ನಾವಿಲ್ಲದ ಸಮಯದಲ್ಲಿ ನನ್ನ ಸತಿಯಾದ ಸೀತೆಯನ್ನು ಆ ರಾವಣನೆಂಬ ಅಸುರನೋರ್ವನು ಅಪಹರಿಸಿಕೊಂಡು ಹೋಗಿದನು. ಆತನ ನೆಲೆಯನ್ನು ಕಾಣದೆ ಅಲೆಯುತ್ತಿರುವಲ್ಲಿ ಶಬರಿಮಾತೆಯಿಂದ ನಿನ್ನೊಡೆಯನಾದ ಸುಗ್ರೀವರಾಜನ ವಿಷಯವನ್ನು ತಿಳಿದು ಆತನ ಸ್ನೇಹಾಕಾಂಕ್ಷಿಗಳಾಗಿ ಬಂದಿದ್ದೇವೆ. ಪ್ರಭು, ಸುಗ್ರೀವರಾಜನ ಸ್ನೇಹದಿಂದ ಉಭಯ ಸಂಕಷ್ಟವೂ ಕೊನೆಗೊಳ್ಳಲಿ. ಹೀಗೆ ದಯಮಾಡಿಸ್ತೀವಿ. ಹೀಗೆ ಓ ಸುಗ್ರೀವರಾಜ, ಬಂದವರು ಹಗೆಗಳಲ್ಲ, ನಮ್ಮ ಹಿತೈಷಿಗಳು. ಬಂದು ಅವರನ್ನು ಆಸ್ವಾದಿಸಿ ಸನ್ಮಾನಿಸು. ಬೇಗ ಬಾ, ಬೇಗ ಬಾ. ಹೇ ದಶರಥ ನಂದನ, ಶ್ರೀರಾಮಚಂದ್ರ ಪ್ರಭು, ತಮ್ಮ ಸುವಿಚಾರವನ್ನು ನಾನು ಅನೇಕ ವರ್ಷಗಳ ಹಿಂದೆಯೇ ನಮ್ಮ ಮಾರುತಿಯಿಂದ ತಿಳಿದುಕೊಂಡಿದ್ದೇನೆ. ಈಗ ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ಹೇ ರಾಮಚಂದ್ರ ಪ್ರಭು, ಈ ಸುಗ್ರೀವನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸಿ. ರಾಮಚಂದ್ರ, ನಮ್ಮೀರ್ವರ ಮಿಲನದಿಂದ ನಮಗೆ ಒದಗಿರುವ ಸಂಕಷ್ಟ ನಿವಾರಣೆಯಾಗಲಿ. ನಮ್ಮ ಈ ಸ್ನೇಹ ಆಚರಣಾರ್ಹವಾಗಿ ಸ್ಥಿರವಾಗಲಿ. ಹಾಗೆಯೇ ಆಗಲಿ ಸುಗ್ರೀವ. जानकी नील कुंतले बालेन्द्र पाले जानकी नील
ಅಣ್ಣ, ಲಕ್ಷ್ಮಣ, ಅವಧಿ ಮುಗಿದರೂ ಆ ಸುಗ್ರೀವನ ಸುಳಿವೇ ಕಾಣುತ್ತಿಲ್ಲ. ರಾಜ್ಯ ಕೈ ಸೇರಿದ ಸಂಭ್ರಮದಲ್ಲಿ ಸ್ನೇಹವನ್ನು ಮರೆತು ಮಧುಪಾನಾಸಕ್ತನಾಗಿ ಮೈಮರೆತಿರುವಂತೆ ತೋರುತ್ತದೆ. ಇವರನ್ನೆಲ್ಲ ನಂಬಿ ನಾವು ಗುರಿ ಸಾಧಿಸುವಷ್ಟರಲ್ಲಿ ಆರ್ಯಕುಲ ದೇವಿಗರಾದರೂ ವಿಪತ್ತು ಸಂಭವಿಸಿದರೆ ರಥ ಕಾಲರಣ ಸಾಧುವಲ್ಲವೆಂದು ತೋರುತ್ತದೆ ಅಣ್ಣ. ಲಕ್ಷ್ಮಣ, ವಾನರರು ನೀನು ಭಾವಿಸಿರುವಷ್ಟು ಕೀಳಲ್ಲ. ನಾವುಗಳು ಎಷ್ಟೇ ಕಲಿಗಳಾದರೂ ಈ ಮಳೆಯರ ಸಹಾಯ ಅನಿವಾರ್ಯ. ಅಣ್ಣ, ಏನು ಹೇಳುತ್ತಿರುವೆ ನೀನು? ಹೌದು ಲಕ್ಷ್ಮಣ, ಮಹಾಮಹಿಮಾನ್ವಿತರಾದ ವಿಶ್ವಾಮಿತ್ರ ಮುನಿಗಳು ಕೇವಲ ಅಸುರರ ನಾಶಕ್ಕಾಗಿ ನಮ್ಮ ಸಾಕಾರವನ್ನು ಬಯಸಲಿಲ್ಲವೇ? ಈ ವಾನರಲ್ಲಿಯೂ ಮಹಾಮಹಿಮಾನ್ವಿತರು ದಿವ್ಯಾಂಶ ಸಂಜಾತರೂ ಇರುವರು. ಅಲ್ಲದೆ ಸುಗ್ರೀವನು ನಾನು ಅಗ್ನಿಸಾಕ್ಷಿಯಾಗಿ ಸ್ನೇಹಿತರಾಗಿದ್ದೇವೆ. ಮಿತ್ರಭೇದ ಸೂರ್ಯವಂಶಕ್ಕೆ ಯೋಗ್ಯವಲ್ಲದ ಕಾರ್ಯ. ವಿಷಯವರಿಯದೆ ಉಗ್ರನಾಗಬೇಡ. ಅಲ್ಲದೆ ಸಕಲ ಸೈನ್ಯವು ಸಿದ್ಧವಾಗಿದ್ದು ಇಂದು ಅಥವಾ ನಾಳೆಯೊಳಗೆ ಬಂದು ಸೇರುವುದಾಗಿ ಅಂಗದನು ಹೇಳಿ ಹೋಗಿರುವುದಲ್ಲವೇ? ಶ್ರೀರಾಮಚಂದ್ರ ಪ್ರಭುಗಳಿಗೆ, ಶ್ರೀರಾಮಚಂದ್ರ ಪ್ರಭುಗಳಿಗೆ. ರಾಮಚಂದ್ರ ಪ್ರಭು ತಡವಾಗಿ ಬಂದುದಕ್ಕೆ ಕ್ಷಮೆ ಇರಲಿ. ಸುಗ್ರೀವರಾಜ, ಪ್ರಭು, ಕಾರ್ಯಭಾರವನ್ನು ಮರೆತಿಲ್ಲವೆಂದಾಯಿತಷ್ಟೇ. ಮರೆಯಲಾದೀತೆ ಪ್ರಭು. ಖಂಡವಾಗಿ ವಿಂಗಡಿಸಿ ಹೋಗಿದ್ದ ಕತಿ ಸೈನ್ಯವನ್ನೆಲ್ಲ ಒಂದುಗೂಡಿಸಿ ಕರೆತರಲು ವಿಳಂಬವಾಯಿತು. ಕ್ಷಮೆ ಇರಲಿ. ಪ್ರಭು ರಾಮಚಂದ್ರ, ಈ ಅಖಂಡವಾದ ಸೈನ್ಯವೆಲ್ಲ ತಮ್ಮ ಆಜ್ಞೆಗಾಗಿ ಕಾಯುತ್ತಿದೆ. ಧನ್ಯ ಸುಗ್ರೀವರಾಜ, ಧನ್ಯ. ನನ್ನ ಕರೆಗೆ ಓಗೊಟ್ಟು ಬಂದಿರುವ ಈ ಅಖಂಡ ಸೈನ್ಯ ಸಾಗರ ದೀಪ್ತಿಯನ್ನು ನೋಡಿ ನನ್ನ ಮನದ ವ್ಯಸನವೆಲ್ಲವೂ ದೂರ ಆಗ್ತಿದೆ. ಲಕ್ಷ್ಮಣ, ನೋಡಿದೆಯಾ ವಾನರೇಂದ್ರನ ನಿಷ್ಠೆಯನ್ನು? ತಾರಾಮಂಡಲದಂತೆ ಊಹೆಗೂ ನಿಲುಕದ ಈ ವಾನರ ವೀರ ಸೇನೆಯನ್ನು ಕಂಡೆಯ? ಸುಗ್ರೀವರಾಜ, ಪ್ರಭು, ನಿಮ್ಮ ಸೇನಾ ನಾಯಕರಿಗೆ ನೀನೇ ಕರ್ತವ್ಯವನ್ನು ನಿರ್ಮಿಸು. ಅಪ್ಪಣೆ ಪ್ರಭು. ಓ ನನ್ನ ಕೆಚ್ಚೆದೆಯ ವೀರವಾನರ ಯೋಧರೇ, ನನ್ನ ಕಪಿ ವೀರರೇ, ನನ್ನ ನುಡಿಗಳನ್ನು ಕಿವಿಗೊಟ್ಟು ಕೇಳಿ. ಇತರ ಸೈನಿಕರಿಗೂ ತಿಳಿಯ ಹೇಳಿ. ಈ ಮರ್ತ್ಯಲೋಕದಲ್ಲಿ ನಮ್ಮ ವಾನರ ಕುಲದ ಕೀರ್ತಿಯನ್ನು ಶಾಶ್ವತಗೊಳಿಸುವ ಸುಸಂದರ್ಭ ಈಗ ಒದಗಿ ಬಂದಿದೆ. ಈ ಪುಣ್ಯ ಪುರುಷ ಶ್ರೀರಾಮಚಂದ್ರನ ಸತಿ ಶಿರೋಮಣಿಯಾದ ಸೀತಾಮಾತೆಯನ್ನು ರಾವಣನೆಂಬ ರಾಕ್ಷಸನು ಕದ್ದೊಯ್ದಿರುವನು. ಲಂಕೆ ಎಂಬುದು ಅವನ ನಾಡು. ಅದೆಲ್ಲಿದೆಯೋ ನಮಗೆ ತಿಳಿಯದಾಗಿದೆ. ವೀರರೇ, ನಾನೀಗ ಹೆಸರಿಸುವವರು ಅವರವರ ಸೈನ್ಯದಲ್ಲಿ ಅತಿ ಚತುರರನ್ನೊಳಗೊಂಡು ನಿಮಗೊಪ್ಪುವ ದಿಕ್ಕಿನಲ್ಲಿ ಮಾತೆಯನ್ನು ಹುಡುಕಿ ಬನ್ನಿ. ಮಾತೆ ಸಿಗಲಿ ಸಿಗದಿರಲಿ, 1 ತಿಂಗಳೊಳಗಾಗಿ ಹಿಂದಿರುಗಿ ಬಂದು ವರದಿ ಸಲ್ಲಿಸಬೇಕು. ಆಲಸ್ಯ ಮಾಡಿ ಬಂದಲ್ಲಿ ಉಗ್ರ ಶಿಕ್ಷೆ ಕಾದಿರುತ್ತದೆ. ಎಚ್ಚರ. ಓ ಸೌರ್ಯನಿಧಿಯಾದ ಷಡಬಲಿ, ನೀನು ಉತ್ತರ ದಿಕ್ಕಿಗೆ, ವಾಯುಗಮನ ವಿರುದ್ಧ ವೀರ ನೀನು ಪೂರ್ವ ದಿಕ್ಕಿಗೆ, ಸಾಹಸ ಪ್ರಿಯ ಸುಷೇಣ ನೀನು ಪಶ್ಚಿಮ ದಿಕ್ಕಿಗೆ, ಇನ್ನು ದಕ್ಷಿಣ ದಿಕ್ಕಿಗೆ. ಆ
ವಾಯುಪುತ್ರ ಆಂಜನೇಯ, ಇತ್ತವ ಮಾರುತಿ, ಆ ರಾವಣನ ಲಂಕೆ ದಕ್ಷಿಣ ದಿಕ್ಕಿನಲ್ಲಿದೆ ಎಂದು ಅಣ್ಣನಾದ ವಾಲಿಯೊಮ್ಮೆ ನನಗೆ ತಿಳಿಸಿದೆ. ನಿನ್ನ ಶಕ್ತಿ ಪರಾಕ್ರಮ ಬಲದ ಬಗ್ಗೆ ನನಗೆ ಅನುಭವವಿದೆ ಮಾರುತಿ. ಆದುದರಿಂದ ನೋಡು, ನೀನು ಅಗ್ನಿಪುತ್ರ ನೀಲ, ಬ್ರಹ್ಮಪುತ್ರ ಜಾಂಬವ, ನಳ ಯುವರಾಜ ಅಂಗದ ಇವರನ್ನೊಳಗೊಂಡು ಆ ದಕ್ಷಿಣ ದಿಕ್ಕಿನ ದನಗುರಿಸಿನಷ್ಟು ನೆಲವನ್ನು ಬಿಡದೆ ಜಾಲಿಸಿ ನೀರಿದರೆ ಮಹಾಸಾಗರ ಮಧ್ಯದಲ್ಲಿರುವ ದ್ವೀಪಗಳೆಲ್ಲವನ್ನು ಹುಡುಕಿ ಬಾ ಮಾರುತಿ. ನೀನಂತೂ ಭೂಮ್ಯಮ ನಾಗಲೋಕಗಳನ್ನು ಸುಲಲಿತವಾಗಿ ಸಂಚರಿಸಬಲ್ಲ ಮಹಾವೀರನು ಆಂಜನೇಯ. ಹೇಗಾದರೂ ಮಾಡಿ ಸೀತಾಮಾತೆಯನ್ನು ನೀನು ಹುಡುಕಿ ಬರಲೇಬೇಕು, ಇದು ನನ್ನಾಜ್ಞೆ. ಆಗಲಿ ಮಾರುತಿ, ನಿನ್ನಿಂದ ಈ ನಮ್ಮ ಕಿಷ್ಕಿಂದೆಯ ಕೀರ್ತಿ ಆಚಂದಾರ್ಕವಾಗಿ ಬೆಳಗಲಿ. ಹಾಗೆಯೇ ಆಗಲಿ, ಆಶೀರ್ವದಿಸಿ ಪ್ರಭು. ನಿನಗೆ ಮಂಗಳವಾಗಲಿ ನಿಮ್ಮ ದಾಸ್ಯದಲ್ಲಿ ನನ್ನ ಪಾತ್ರವು ಹಿರಿದಾಗಿರುವುದೆಂದು ನನ್ನ ತಾಯಿಯಾದ ಅಂಜನಾದೇವಿಯು ನುಡಿದಿದ್ದಳು. ಈ ನನ್ನ ಯಾತ್ರೆ ಸಫಲವಾಗುವಂತೆ ಆಶೀರ್ವದಿಸಿ ಪ್ರಭು, ಆಶೀರ್ವದಿಸಿ. ನಿನ್ನನ್ನು ಕಂಡಾಗಲೇ ನನ್ನ ಕಾರ್ಯವು ನಿನ್ನಿಂದಲೇ ಸಾಧಿತವಾಗುವುದೆಂದು ಭಾವಿಸಿದ್ದೆನು. ಆಂಜನೇಯ ಪ್ರಭು, ಮೊದಲು ನನ್ನ ಜಾನಕಿಯ ಕುಶಲ ವಾರ್ತೆಯನ್ನು ತಿಳಿದು ಆ ನೀಚನಾದ ರಾವಣನು ನನ್ನ ಜಾನಕಿಯನ್ನು ಇರಿಸಿರುವ ಸ್ಥಳವನ್ನು ಅರಿಯಬೇಕು. ಅಲ್ಲದೆ ನೀನು ಆಕೆಗೆ ಅಪರಿಚಿತನಾದ್ದರಿಂದ ಇದು ಈ ಅಂಗುಲೀಕವನ್ನು ಆಕೆಗೆ ಕೊಟ್ಟು ಆಕೆಯಲ್ಲಿರುವ ಯಾವುದಾದರೂ ಅಭಿಜ್ಞಾನ ವಸ್ತುವನ್ನು ಪರಿಗ್ರಹಿಸಿ ಬರಬೇಕು. ತಿಳಿಯಿತೋ? ಹಾಗೆ ಆಗಲಿ. ಆಶೀರ್ವದಿಸಿ ಪ್ರಭು, ಹೋಗಿ ಬರುತ್ತೇವೆ. ಆಂಜನೇಯ, ಅಲ್ಲದೆ ಆಕೆಯ ಅಂಗಲಕ್ಷಣಗಳನ್ನು ತಿಳಿಸುತ್ತೇನೆ. ಹೀಗೆ ಬಾ. ಆಂಜನೇಯ ಪ್ರಭು, ಅಲ್ಲದೆ ಒಂದು ಮಾಸದ ಅವಧಿಯೊಳಗಾಗಿ ಎನ್ನಂಗನಾಮಣಿಯ ಸುಕ್ಷೇಮ ವಾರ್ತೆಯನ್ನು ತಂದು ಈ ರಾಮನ ಹೃದಯ ವೇದನೆಯನ್ನು ತಣಿಸುವ ಭಾರ ನಿನ್ನದು ಮಾರುತಿ. ಹಾಗೆ ಆಗಲಿ.
ರಾಮ ರಾಮ ಹೇ ಜಲೋಕ್ಷರಾಜ ಅಂಬುಲಿದೆ, ನಿನ್ನನ್ನು ದಾಂಟಿ ಬಂದ ನನ್ನ ಸಾಹಸ ಸಫಲವಾಗಿ ದೇವಿಯ ದರ್ಶನವಾಗುವಂತೆ ದಯ ತೋರು ದೇವ. ರಾಮ 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 ಇಡೀ ಲಂಕೆಯನ್ನು ಶೋಧಿಸಿದ್ದಕ್ಕೆ ಚಿತ್ರ ವಿಚಿತ್ರ ವರ್ತನೆ ಅನುಭವವಾಯಿತೇ ಪರಂತು ಸೀತಾಮಾತೆಯ ದರ್ಶನವೇ ಆಗಲಿಲ್ಲ. ಮಂಡೋದರು ನುಡಿದಂತೆ ಮಾತೆಯು ಅಶೋಕವನದಲ್ಲಿಯೇ ನಡೆಯಿತು. ಆದರೆ ವನವನಾಂತರ ಸಂಚರಿಸಿದರು, ಆ ಅಶೋಕ ವನವಾವುದು ತಿಳಿಯದಾಗಿದೆ. ಇದರಲ್ಲಿ ಉಳಿದಿರುವುದು ಒಂದೇ ವನ. ಇದನ್ನು ಶೋಧಿಸಿ ನೋಡುತ್ತೇನೆ. ರಾಮ 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 ಏನು ಆಶ್ಚರ್ಯ! ರಾಕ್ಷಸರ ಪಾಳ್ಯದಲ್ಲಿ ಶ್ರೀರಾಮ ನಾಮಸ್ಮರಣೆ ಯಾರಾಗಿರಬಹುದು? ರಾಮ 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 ಹೀಗೆ ನನ್ನ ಸ್ವಾಮಿಯ ಸತಿ ಸೀತಾಮಾತೆ ಇರಲೇಬೇಕು. ರಾಮ ಅವೇ ಅಂಗದ ಕ್ಷಣಗಳು. ಧನ್ಯ ಧನ್ಯವಾಂಜನೇಯ ಧನ್ಯ. ಹೇ ಚರಾತ್ಮಕರಾದ ಪೂರ್ಣ ಸನ್ಮತಿಗಳೇನ, ವಿವಿಧ ರೂಪಿಗಳಾಗಿ ವಿವಿಧ ಕರ್ಮಗಳನ್ನು ವಹಿಸಿ ನಟಿಸುತ್ತಿರುವ ಧರ್ಮ ದೇವತೆಗಳಿರ, ನಿಮಗೆ ನನ್ನ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ರಾಮ ದಾಶರಥಿ, ಕೋದಂಡರಾಮ, ನೀನು ವರ್ಣಿಸಿದ ಆ ಮಾತೆ ಚಿತ್ರವೆನ್ನಿ, ಈ ದೀನ ದುಃಖಿಯಲ್ಲಿ ಮಸಿ ಹಿಡಿದ ಕೈಗಳಿಂದ ಇಸುಕಿ ಬಿಸುಟ ಸುಂದರ ಚಿತ್ರಪಟದಂತೆ ನಲಿಗೆ ನಶಿಸಿ ಹೋಗಿರುವಳಲ್ಲ ದೇವ, ನಲಿಗೆ ನಶಿಸಿ ಹೋಗಿರುವಳಲ್ಲ ದೇವ. ಅಮ್ಮ ಇಲ್ಲ ಇಲ್ಲ, ಮಾತೆಯು ಧ್ಯಾನಾಸಕ್ತಳಾಗಿದ್ದಾಳೆ. ಹಗಲಾಗಲು ಹಲವು ಗಳಿಗೆಗಳು ಮಾತ್ರ ಉಳಿದು ಮಾತೆಯು ಎಚ್ಚರವಾಗುವವರೆಗೆ ಈ ಸುಂಚಕ ವೃಕ್ಷದ ಮೇಲೆ ಕುಳಿತು ಕಾಯುತ್ತೇನೆ. ನಮಸ್ತೆ ಬ್ರಹ್ಮರೂಪಾಯ, ನಮಸ್ತೆ ವಿಷ್ಣು
ಆರಾಧನೆ, ಇದೆಂತಹ ಕಠೋರ ನಿಷ್ಠೆ. ಸೀತೆ, ಜನಕ ಜಾತೆ, ರಾಮದೈತೆ, ಇನ್ನು ನಿನ್ನೆ ವ್ರತಾಚರಣೆಯಿಂದ ಯಾವ ಪ್ರಯೋಜನವೂ ಇಲ್ಲ. ನೀನು ಯಾರಿಗಾಗಿ ತಪಸ್ಸು ಮಾಡುತ್ತಿರುವೆಯೋ ನಿನ್ನ ರಾಮಚಂದ್ರ ಕಿಷ್ಕಿಂದೆಯಲ್ಲಿ ಕಾಮಿನಿಯೋರ್ಗಳನ್ನು ಕೋಡಿ ಸುಖವಾಗಿರುವನ. ಸುಳ್ಳಲ್ಲ ದೇವಿ, ನನ್ನ ಗೂಢಾಚಾರದಿಂದ ವಿಷಯವೆಲ್ಲವೂ ತಿಳಿಯಿತು. ಹರಿಹರಿ, ಅಪಚಾರ ಅಪಚಾರ. ಕೋಮಲೆ, ನಿನ್ನಂತಹವಳನ್ನು ಮರೆತ ಕೃತಜ್ಞನನ್ನು ನೆನೆಯುತ್ತ ಹೂವಿನಂತಹ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳಬೇಡ. ಈಗಲಾದರೂ ಒಪ್ಪಿಗೆ ಇತ್ತು ನನ್ನನ್ನು ಅಪ್ಪಿ ಸ್ವರ್ಗಾಲಿಂಗನ ಸುಖವನ್ನು ಪಡೆಯುವ. ಒಲಿದು ಬಾದೇವಿ. ಧಿಕ್ಕಾರ ಧಿಕ್ಕಾರ, ಕೋಟಿ ಕೋಟಿ ಧಿಕ್ಕಾರ. ನನ್ನ ಸ್ವಾಮಿ ಎಲ್ಲೇ ಇರಲಿ, ಎಂತ ಇರಲಿ, ನನ್ನನ್ನು ಮರೆಯದೆ ಅನುಕ್ಷಣವೂ ನೆನೆಯುತ್ತಿರುತ್ತಾನೆ. ಏಕಪತ್ನಿ ವ್ರತಸ್ಥರಾದ ನನ್ನ ಪತಿ ಶ್ರೀರಾಮಚಂದ್ರನ ಮಹಿಮೆಯನ್ನು ನೀನೇನು ಬಲ್ಲೆ? ಸೀತೆ, ನಾಡ ಈ ಸಂಚುಗಳಿಂದ ನನ್ನನ್ನೆಂದಿಗೂ ವಂಚಿಸಲಾರೆ. ಜಾಗೃತಿಯಾಗಿ ನನ್ನನ್ನು ನನ್ನ ರಾಮನಿಗೆ ಒಪ್ಪಿಸದೆ ಆಲಸ್ಯ ಮಾಡಿದಷ್ಟು ನಿನ್ನ ಮೃತ್ಯು ಹತ್ತಿರವಾಗುತ್ತದೆ. ನಿಲ್ಲಿಸು. ಸರಿಯಾದ ನಿದ್ರಾಹಾರಗಳಿಲ್ಲದೆ ನಿನಗೆಲ್ಲೋ ಬುದ್ಧಿ ಭ್ರಮಣೆಯಾಗಿದೆ. ಎಲ್ಲವಾದಲ್ಲಿ ಈ ಇಂದ್ರವೈರಿಯನ್ನೇ ಇಷ್ಟ ಬಂದಂತೆ ನಿಂದಿಸುವಷ್ಟು ಉದ್ಧತನವೇ. ಎಲ್ಲವೂ ಜನಕ ಜಾತೆ, ಜಾಗ್ರತೆ. ಇನ್ನೆರಡು ತಿಂಗಳಲ್ಲಿ ನಿನ್ನೆ ಹುಚ್ಚು ತಾನಾಗಿ ಇಳಿಯದಿದ್ದರೆ ಬಲಾತ್ಕಾರದಿಂದ ಇಳಿಸಬೇಕಾಗುತ್ತದೆ. ಎಚ್ಚರ. ಅಷ್ಟರಲ್ಲೇನಾದರೂ ಅಸನ ತ್ಯಜನಿಯಾಗಿ ವ್ಯಸನ ಪೂರ್ಣೆಯಾಗಿ ಪರಲೋಕ ಸೇರಲು